30 ಅದಕ್ಕೆ ನೋಡಿ. ನಾನು ಸ್ವಲ್ಪ ಸೀರೆ ತಗೊಳ್ಳಿಕ್ಕೆ ಬಂದಿದ್ದೇನೆ. ಅಂದರೆ ನನಗೆ ತೆಳು ಸೀರೆ ಎಲ್ಲ ಬೇಕಿತ್ತು. ತೆಳು ಸೀರೆ ಎಲ್ಲ ಒಳ್ಳೆಯದಾಗ್ತದಲ್ಲ ಉಡಲಿಕ್ಕೆಲ್ಲ, ಅದಕ್ಕೆ ಕಮ್ಮಿಯದ್ದು ಸ್ವಲ್ಪ ತೆಳು ಸೀರೆ ತಗೊಳ್ಳಿಕ್ಕೆ ಬಂದಿದ್ದೇನೆ. ಚೀಪ್ ಆ್ಯಂಡ್ ಬೆಸ್ಟ್ ಸಾರಿ. ನಾನು ಯಾವಾಗಲೂ ಚೀಪ್ ಆ್ಯಂಡ್ ಬೆಸ್ಟೇ ತಗೊಳ್ಳೋದು. ಯಾರಿಗಾದರೂ ಪ್ರಾಬ್ಲಮ್ ಇದೆಯಾ? ಈ ಸಾರಿ ತಗೊಂಡು ಆದಮೇಲೆ, ಇದು ಫಸ್ಟಿಗೆ ತಗೊಂಡದ್ದು ನಾನು. ಈ ಸಾರಿ ತಗೊಂಡಾದಮೇಲೆ ಪುನಃ 2 ಸಲ ಬಂದಿದ್ದೇನಲ್ಲ, ಅದು ವೀಡಿಯೋ ಹಾಕಿದ್ದೇನೆ ನಾನು. ಒಂದು ಸಲ ತಗೊಂಡು ಮತ್ತು ವಾಪಸ್ ಕೊಟ್ಟದ್ದು, ಅದು ಎಲ್ಲ 2 ವೀಡಿಯೋ ಹಾಕಿದ್ದೇನಲ್ಲ. ಇದು ಫಸ್ಟ್ ನಾನು ನನಗೆ ಬೇಕಂತ ನಾನು ತಗೊಂಡದ್ದು. ಮತ್ತು ಇಲ್ಲಿ ಈ ಶಾಪಲ್ಲಿ ಬಾರ್ಗೇನ್ ಕೂಡ ಮಾಡ್ಬೋದು. ಸ್ವಲ್ಪ ಕಡಿಮೆಗೆ ಕೇಳಿದರೆ ಕೊಡ್ತಾರೆ ಅವರು. ಬೇರೆ ಶಾಪ್, ಎಲ್ಲ ಶಾಪಲ್ಲೆಲ್ಲ ಇರುವುದಿಲ್ಲ ಬಾರ್ಗೇನ್ ಮಾಡಲಿಕ್ಕೆ. ಈ ಶಾಪಲ್ಲಿ ಸ್ವಲ್ಪ ಕಡಿಮೆಗೆ ಕೊಡ್ತಾರೆ. ಕನ್ನಡದವರು ಕೂಡ ಇದ್ದಾರೆ, ಕಾಸರಗೋಡಿನವರು ಅಂತ ಕಾಣ್ತದೆ. ಮತ್ತು ಒಬ್ಬಳು ನೋಡಿ ಎಷ್ಟು ಗಂಟೆಯಿಂದ ಆನ್ಲೈನ್ ಇದು ಲೈವ್ ಮಾಡ್ತಿದ್ಲು. ಅವಳು ಆನ್ಲೈನ್ ಇದು ಸೇಲ್ ಮಾಡೋದಂತೆ. ಯಾವಾಗಲೂ ಬರ್ತಾ ಇರ್ತಾಳಂತೆ ಅವಳು. ಇವತ್ತು ಕೂಡ ಬಂದಿದ್ಲು, ಮಾತಾಡ್ತಿದ್ಲು. ಬೆಂಗಾಲಿ ಅಂತ ಕಾಣ್ತದೆ. ಎಲ್ಲ ಸೀರೆಲ್ಲ ತೋರಿಸ್ತಾ ಇದ್ಲು ಲೈವಲ್ಲಿ। 3450 তাড়াতাড়ি করে অর্ডার করতে হবে, কারণ হচ্ছে আপনার কোয়ান্টিটি খুব কম আছে, এগুলো আসলে বেশি দেওয়া পসিবল হবে না। আর ঈদের আগে যেহেতু অর্ডার ক্লোজ করে দিব, সো তাড়াতাড়ি করে অর্ডার প্লেস করতে হবে। এটা একটা কালার, এটার আরও 2টা কালার আছে। এইটা দেখেন, একটা হচ্ছে নুড শেডের, ಇದರಲ್ಲಿ ಬೇರೆ ಬೇರೆ ಪ್ರೈಸ್ ಕೂಡ ಇದೆ, 50, 60 ಎಲ್ಲ ಉಂಟು। ಇದು ಸೀರೆ ಇಟ್ಕೊಂಡಿದ್ದಾರಲ್ಲ, ಅದು ಸ್ವಲ್ಪ ಜಾಸ್ತಿ ಇದ್ದು 50 ಅಂತ ಕಾಣ್ತದೆ. ಆದರೆ ನಾನು ತಗೊಂಡದ್ದು ಮಾತ್ರ ಕಮ್ಮಿಯದ್ದು ನೋಡಿ. ಇವಳೆ ನೋಡಿ ಲೈವಲ್ಲಿ ತೋರಿಸ್ತಾ ಇದ್ದಾಳೆ ಸಾರಿ ಎಲ್ಲ ಸೇಲ್ ಮಾಡೋದಂತೆ ಅವಳು. ತುಂಬ ಸಲ ಬರ್ತಾ ಇರ್ತಾಳಂತೆ. ಹಸ್ಬೆಂಡ್ ಕೂಡ ಅಲ್ಲಿದ್ದ, ಕೂತಿದ್ದ. ಅವನು ಮತ್ತೆ ಹೋದ ಹೊರಗಡೆ. 140 का ना 50 60 का 55 बोला, 50 में दे रहा। 55 45 बोला ना, 45 कर दो। ತುಂಬ ತೆಳು ಉಂಟಲ್ಲ, ಗೊತ್ತೇ ಆಗೋದಿಲ್ಲ ಸಾರಿ ಉಟ್ಟಿದ್ದೇವೆ ಇಲ್ಲೋ ಅಂತ ಗೊತ್ತೇ ಆಗೋದಿಲ್ಲ. ತುಂಬ ತೆಳು ಒಳ್ಳೆಯದಾಗ್ತದೆ ಇದು ಮಾತ್ರ. ಸಾರಿ ಉಡಲಿಕ್ಕೆ ತೆಳುವಾಗಿ ತುಂಬ ಒಳ್ಳೆಯದಾಗ್ತದೆ ಉಡಲಿಕ್ಕೆ. ಅದರಲ್ಲಿ ಒಂದು ಸಾರಿ ನಾನು ವೇರ್ ಮಾಡಿದ್ದೀನಿ, ಅದು ಪಿಕ್ಚರ್ ಹಾಕ್ತೇನೆ ನೋಡಿ. ನೋಡಿ ಈ ಸಾರಿ ಉಂಟಲ್ಲ, ನಾನು ವೇರ್ ಮಾಡಿದ್ದೇನೆ. ಇದು ಅದರದ್ದು ಪಿಕ್ಚರ್ ಹಾಕ್ತೇನೆ ನೋಡಿ. ಈಗ ನೋಡಿ ಇದೇ ಸಾರಿ ನೋಡಿ, ಒಂದು ಸಲ ವೇರ್ ಮಾಡಿದ್ದೇನೆ ನಾನಿದು ಪೂಜೆಗೆ. ಇಲ್ಲಿ ನನ್ನ ಹಸ್ಬೆಂಡ್ ಸ್ವಲ್ಪ ಪ್ಯಾಂಟ್ ಶರ್ಟ್ ಎಲ್ಲ ತಗೊಂಡ್ರು. ಮತ್ತು ಮುಂಚಿನ ಉಂಟು ಬ್ಲೌಸ್ ಶರ್ಟ್ ಹಾಕೋದು. ಹಾಯ್ ಎಲ್ರಿಗೂ. ನೋಡಿ ನಾನು ಬೆಡ್ಡಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದೇನೆ. ಬ್ಯಾಕಲ್ಲಿ ಒಂದು ಪಿಲ್ಲೋ ಇಟ್ಕೊಂಡು ಕೂತಿದ್ದೇನೆ ರೂಮಲ್ಲಿ. ಇಲ್ಲೊಂದು ಪಿಲ್ಲೋ ಉಂಟು ನೋಡಿ, ಇಲ್ಲೊಂದು ಪಿಲ್ಲೋ, ಹೊಸ ಪಿಲ್ಲೋ ಇದು. ನಾನು ಯಾಕೆ ಇದು ವೀಡಿಯೋ ಮಾಡ್ತಿದ್ದೇನೆ ಅಂದರೆ, ನನ್ನ ಕೆಲವು ಸಾರಿ ವೀಡಿಯೋ ಎಲ್ಲ ನೋಡಿದ್ದೀರಲ್ವ, ಗೀತಾಂಜಲಿದ್ದೆಲ್ಲ. ಹಾಗೆ ನಾನು ಇವತ್ತು ದುಬೈದು ಹಾಕಿದ್ದೇನಲ್ಲ, ದುಬೈದು 1-2 ವೀಡಿಯೋ ಹಾಕಿದ್ದೇನೆ. ಇವತ್ತು ಕೂಡ ನಾನು ಒಂದು ವೀಡಿಯೋ ಹಾಕಿದ್ದೇನೆ. ಇದು ಊರಿಗೆ ಬರುವಾಗ ಫಸ್ಟ್ ಟೈಮ್ ನನಗೆ ಸ್ವಲ್ಪ ಸೀರೆ ಬೇಕಿತ್ತು, ತೆಳು ಸೀರೆ ಬೇಕಿತ್ತು. ಅದನ್ನು ತಗೊಳ್ಳಿಕ್ಕೆ ಹೋದದ್ದು ನಾನು. ಆನಂತರದ್ದು ವೀಡಿಯೋ 2 ಹಾಕಿದ್ದೆಲ್ಲ. ಇದು ವಿಡಿಯೋ ಯಾಕೆ ಮಾಡಿದೆ ಅಂದರೆ, ನಾನಂದರೆ ಕೆಲವೆಲ್ಲ ಸಾರಿದ್ದೆಲ್ಲ ವೀಡಿಯೋ ಮಾಡಿದ್ದಲ್ವ, ಸಾರಿದ್ದು ವೀಡಿಯೋ ಮಾಡಿದ್ದಲ್ವ, ಗೀತಾಂಜಲಿದ್ದು ಎಲ್ಲ ವೀಡಿಯೋ ಮಾಡಿದ್ದಲ್ವ. ಅದಕ್ಕೆ ಒಬ್ಬನಿಗೆ ನೋಡಲಿಕ್ಕೆ ಆಗಲಿಲ್ಲ ಅಂತ ಕಾಣ್ತದೆ. ಅದು ಒಬ್ಬ ನಮ್ಮ ತುಳುವಿನವನಿದ್ದಾನೆ, ಅವನ ಕಮೆಂಟ್ಸ್ ನೋಡುವಾಗಲೇ ಗೊತ್ತಾಗ್ತದೆ ಅವನು ತುಳುವಿನವನಂತ. ಅಂದರೆ ಕನ್ನಡದಲ್ಲಿ ಬರೆದು ಒಂದು ವರ್ಡನ್ನು ತುಳುವಿನಲ್ಲಿ ಬರೆದಿದ್ದಾನೆ ಅವನು. ಅದು ತುಳು ವರ್ಡ್. ಕನ್ನಡದವರು ಆ ವರ್ಡ್ ಯೂಸ್ ಮಾಡೋದಿಲ್ಲ, ಅಂದರೆ ಅವರಿಗೆ ತುಳುವಿನದ್ದು ಅದು ಗೊತ್ತಿಲ್ಲ ಅವರಿಗೆ. ಹಾಗಾಗಿ ನಂಗೆ ಗೊತ್ತಾಯಿತು ಅವನು ತುಳುವಿನವನಂತ. ಮುಂಚೆಲ್ಲ ಕೆಲವು ವೀಡಿಯೋಗೆಲ್ಲ ಅವನು ಕಮೆಂಟ್ಸ್ ಮಾಡ್ತಿದ್ದ. ಅವನೇನೋ ಯಾರು ಅಂತ ಗೊತ್ತಿಲ್ಲ, ಅಂದರೆ ಬೇರೆ ಬೇರೆ ಐಡಿಯಲ್ಲಿ ಇಟ್ಕೊಂಡು ಬರ್ತಾರಲ್ಲ, ಅವನು ಒಬ್ಬ ಇದ್ದಾನೆ ತುಳುವಿನವನು, ಅವನೇ ಅಂತ ಕಾಣ್ತದೆ. ಈ ವಿಡಿಯೋ ಕೂಡ ಕಮೆಂಟ್ಸ್ ಹಾಕಿದ್ದಾನೆ. ಅಂದರೆ ಗೀತಾಂಜಲಿ ವಿಡಿಯೋ ಇತ್ತಲ್ಲ ಸಾರಿದ್ದು, ಅದಕ್ಕೆ ಕಮೆಂಟ್ಸ್ ಹಾಕಿದ್ದಾನೆ. ಅಂದರೆ ನಾನು ವಿಡಿಯೋ ಮಾಡುವಾಗ ಕೆಲವು ಸಾರಿ ಎಲ್ಲ ನೋಡಿ, ಕಮ್ಮಿ ಇದ್ದೆಲ್ಲ ಸಾರಿ ಇತ್ತಲ್ಲ, ಅದನ್ನು ನೋಡಿ ಇದು ಒಳ್ಳೆದಿತ್ತು ಅಂತ ಹೇಳ್ತಿದ್ದೆ. ಚೀಪಿ ಸಾರಿ ಯಾರಿಗೆ ಒಳ್ಳೇದಾಗೋದಿಲ್ಲ ಅಲ್ವಾ? ಎಲ್ಲರೂ ನೋಡೋದು ಚೀಪ್ ಆ್ಯಂಡ್ ಬೆಸ್ಟ್ ಸಾರಿಯೇ ನೋಡೋದು. ಅದಕ್ಕೆ ಇವನದ್ದೊಂದು ಕಮೆಂಟ್ಸ್ ಬಂದಿತ್ತು.
ಅದೊಂದು 2-2.5 ತಿಂಗಳಾಯ್ತಲ್ಲ ಆ ವಿಡಿಯೋ ಹಾಕಿ ನಾನು. ಕಮೆಂಟ್ಸ್ ಬಂದಿತ್ತು, ಅದನ್ನು ಮತ್ತೆ ಡಿಲೀಟ್ ಮಾಡಿದ. ನಾನು ರಿಪ್ಲೈ ಮಾಡಿದೆ. ನನಗೆ ಕರೆಕ್ಟ್ ನೆನಪಿಲ್ಲ ಈಗ ಏನು ಕಮೆಂಟ್ಸ್ ಅಂತ. ಸ್ವಲ್ಪ ನೆನಪಿದೆ. ಅದರಲ್ಲಿ ಒಂದು ವರ್ಡ್ ತುಳುವಿನಲ್ಲಿತ್ತು. ಅವನು ಹೀಗೆ ಬರೆದಿದ್ದೆ, ಏನೋ ಬರೆದು ಲಾಸ್ಟಿಗೆ ನಿಂಗೆ ಚೋರ್ ಬಜಾರೇ ಸೂಟ್ ಆಗ್ತದೆ, ನೀನು ಚೋರ್ ಬಜಾರಿಗೆ ಹೋಗೋದು ಒಳ್ಳೆಯದಂತ ಸಾರಿ ತಗೊಳ್ಳಿಕ್ಕೆ. ಅಂದರೆ ಚೋರ್ ಬಜಾರಲ್ಲೆಲ್ಲ ಚೀಪೆಲ್ಲ ಸಿಗ್ತದಲ್ಲ, ಅದು ಎಲ್ಲಿ ಉಂಟಾ ಚೋರ್ ಬಜಾರ್? ನಾನು ಚೋರ್ ಬಜಾರಿಗೆ ಹೋಗಬೇಕಂತೆ ನಾನು. ಅದಕ್ಕೆ ನಾನು ರಿಪ್ಲೈ ಮಾಡಿದ್ದೆ, ಚೋರ್ ಬಜಾರ್ ಎಲ್ಲಿದೆ ನನಗೆ ಕೂಡ ಹೇಳು, ಹೋಗ್ತೇನೆ ಅಂತ ಹೇಳಿದೆ. ಮತ್ತೆ ನೋಡುವಾಗ ಅದು ಕಮೆಂಟ್ಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದಾನೆ. ಅಷ್ಟು ಇವನಿಗೆ ಹೆದರಿಕೆ ಆದರೆ ಯಾಕೆ ಕಮೆಂಟ್ಸ್ ಹಾಕಬೇಕಲ್ವಾ? ನಾನು ಯಾವುದಾದ್ರೂ ತಗೊಳ್ತೇನೆ, ನಿನಗೇನು ಮಾರಾಯ? ನಾನು ಯಾವುದಾದ್ರೂ ತಗೊಳ್ತೇನೆ, ನಿನಗೇನು? ನೀನು ಏನು ಹೆಂಗಸ? ನನ್ನ ಅದು ಸಾರಿ ವಿಡಿಯೋ ಎಲ್ಲ ನೋಡಲಿಕ್ಕೆ ಬರ್ತೀಯಲ್ಲ, ನೀನೇನು ಹೆಂಗಸ? ಸಾರಿ ಬೇಕಾ ನಿನಗೆ? ಕೈಗೆ 2 ಬಳೆ ಕೂಡ ಹಾಕೋ, ಆಯಿತಾ? ಸರಿ ಆಗ್ತದೆ. ಅದು ಹೆಂಗಸರಿಗೆ ಮಾಡಿದ ವಿಡಿಯೋ ಸಾರಿ ಎಲ್ಲ. ನಿಂಗೆ ಯಾಕೆ ಅದು ಸಾರಿ ವಿಡಿಯೋ ಎಲ್ಲ ಇಣ್ಕಲಿಕ್ಕೆ ಬರ್ತೀನಿ ನೀನು? ನಾನು ನೋಡಿದರೆ ಪರವಾಗಿಲ್ಲಪ್ಪ, ಕಮೆಂಟ್ ಯಾಕೆ ಹಾಕಬೇಕು ನೀನು ಆ ಥರ? ನಾನು ಯಾವುದೇ ತಗೊಳ್ತೀನಿ, ನನಗೆ ಇಷ್ಟ. ಚೀಪ್ ಇತ್ತು ತಗೊಳ್ತೀನಿ, ಜಾಸ್ತಿ ರೇಟ್ ಇತ್ತು ತಗೊಳ್ತೀನಿ, ನನ್ನ ಇಷ್ಟ ಅಲ್ಲ. ನಿಂಗೇನು ಬೇರೆ ಕೆಲಸ ಇಲ್ವಾ? ಸಾರಿ ನೋಡಿ ಕಮೆಂಟ್ಸ್ ಮಾಡ್ತೀಯಲ್ವಾ? ನಾನು ಯಾವಾಗಲೂ ಚೀಪ್ ಆ್ಯಂಡ್ ಬೆಸ್ಟ್, ನನಗೆ ಜಾಸ್ತಿ ಇದು ಬೇಕಂತ ಇಲ್ಲ. ನನ್ನ ಮೈಗೆ ಯಾವುದು ಸೂಟ್ ಆಗ್ತದೆ ನಾನು ಅದನ್ನು ತಗೊಳ್ತೇನೆ. ನಿನ್ನ ಹತ್ರ ಕೇಳಿ ತಗೊಳ್ಬೇಕಾ ನಾನು? ಚೀಪ್ ಅಂದರೆ 100 ರೂಪಾಯಿದಾಗಲಿ 50 ರೂಪಾಯಿದಾಗಲಿ ನನ್ನ ಮೈಗೆ ಸೂಟ್ ಆದರೆ ನಾನು ತಗೊಳ್ತೇನೆ. ನಿನಗೆ ಹೆದರೋದಿಲ್ಲ ನಾನು. ನಿನ್ನ ಹತ್ರ ಕೇಳಿ ತಗೊಳ್ಳೋದಿಲ್ಲ ನಾನು, ಆಯಿತಾ? ನಮ್ಮ ಮೈಗೆ ಯಾವುದು ಇಷ್ಟ ಆಗ್ತದೆ ಅದೇ ತಗೊಳ್ಬೇಕಲ್ಲ. ಏನು ನನ್ನ ಹತ್ರ ಹಣ ಇಲ್ಲ ಅಂತ ನೀನು ಹಾಗೆ ಹೇಳೋದಾ? ಎಷ್ಟೇ ಹಣ ಇರಲಿ, ನನಗೆ ಇಷ್ಟ ಅದನ್ನು ನಾನು ತಗೊಳ್ಳೋದು. ಅದು ಎಷ್ಟೇ ಕಡಿಮೆ ರೇಟಿದ್ದಾಗಲಿ ಏನೇ ಆಗಲಿ ನನಗೆ ಇಷ್ಟ ಅದನ್ನು ನಾನು ತಗೊಳ್ಳೋದು. ನಿಮಗೆ ಯಾಕೆ ಅಷ್ಟು ಉರಿ ಆಗೋದು? ಕೆಲವೆಲ್ಲ ವೀಡಿಯೋಗೆ ಕಮೆಂಟ್ಸ್ ಬರ್ತಿತ್ತು, ತುಳುವಿನವನೇ ಅವನು. ಅದು ನಮ್ಮವರಿಗೆ ನಮ್ಮನ್ನು ಕಂಡ್ರೆ ಆಗೋದಿಲ್ಲ, ಕೆಲವರಿಗೆ ಹಾಗೆ ಇರ್ತದೆ. ಹಾಗೆ ಇವನು ಕೂಡ ವಿಡಿಯೋ ನೋಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ನೋಡಬೇಕು. ಸುಮ್ಮನೆ ಹಾಗೆಲ್ಲ ಕಮೆಂಟ್ಸ್ ಮಾಡೋದು ಯಾಕೆ? ನಿಮಗೆ ಎಷ್ಟು ಉರಿ ಇದ್ದರೆ ಬೇರೆ ಕಡೆ ತೋರಿಸಾಯ್ತಾ? ಇಲ್ಲಿ ಬಂದು ನನ್ನ ಚಾನೆಲ್ಗೆ ಬಂದು ತೋರಿಸ್ಬೇಡ ನಿನ್ನ ಉರಿಯನ್ನು. ನಾನೇನು ನಿನಗೆ ಹೆದರೋದಿಲ್ಲ, ಆಯಿತಾ? ಅವರು ಆಫರ್ ಹಾಕೋದು ಯಾಕೆ? ಕಡಿಮೆ ರೇಟು ಉಂಟು, ಎಲ್ಲರೂ ಬರ್ತಾರಂತಲೇ ಆಫರ್ ಹಾಕೋದಲ್ವಾ? ಮತ್ತೆ ಯಾಕೆ ತಗೊಳ್ಬಾರ್ದು ನಾವೆಲ್ಲ? ಜನ ಯಾಕೆ ಹೋಗೋದು? ಕಡಿಮೆ ರೇಟು ಉಂಟಂತಲೇ ಜನ ಹೋಗೋದಲ್ವಾ? ಜಾಸ್ತಿ ರೇಟ್ ಇದ್ದರೆ ಯಾರು ಹೋಗ್ತಾರೆ? ಸೇಲೆಲ್ಲ ಯಾಕೆ ಹಾಕೋದು? ಕಡಿಮೆ ರೇಟಿಗೆ ಹಾಕೋದು ಅವರು. ಕಡಿಮೆ ರೇಟ್ ಇದ್ದರೆ ಜನ ಬರ್ತಾರಂತಲೇ ಹಾಕೋದಲ್ವಾ? ನಾನೇನು ತಗೊಳ್ಬಾರ್ದಾ? ಅವರು ಸೇಲ್ ಮಾಡ್ತಾರಂತೆ, ನನಗೆ ತಗೊಳ್ಳಿಕ್ಕೆ ಆಗೋದಿಲ್ವಾ? ನೀನು ಕಮೆಂಟ್ಸ್ ಮಾಡ್ತೀಯ ಅಂತ ನಾನು ತಗೊಳ್ಳೋದು ಬಿಟ್ಬಿಡ್ತೀನಿ ಅಂತ ಎಣಿಸಿದ್ಯಾ? ಏನೋದು ಲಾಂಗ್ ಕಮೆಂಟ್ಸ್ ಇರ್ತಾವನದ್ದು. ಕಡಿಮೆ ರೇಟ್ ಇದ್ದೆ ನೋಡ್ತೀಯಾ, ನಿಮಗೆ ಚೋರ್ ಬಜಾರೇ ಸೂಟ್ ಆಗ್ತದೆ, ಚೋರ್ ಬಜಾರಿಗೆ ಹೋಗು ನೀನು ಅಂತ ಹಾಗೆಲ್ಲ ಕಮೆಂಟ್ಸ್ ಇತ್ತು. ಫಸ್ಟ್ ಲೈನ್ ನನಗೆ ನೆನಪೋಗಿದೆ, ಕರೆಕ್ಟು ಏನಂತ ಗೊತ್ತಿಲ್ಲ. ಅವ್ನು ಡಿಲೀಟ್ ಮಾಡ್ತಾನೆ ಅಂತ ಗೊತ್ತಿದ್ರೆ ನಾನು ಸ್ಕ್ರೀನ್ಶಾಟ್ ಇಟ್ಕೊಳ್ತಿದ್ದೆ ಮುಂಚೆನೇ. ಚೋರ್ ಬಜಾರ್ ಅಂತೆ. ಚೋರ್ ಬಜಾರ್ ಎಲ್ಲಿದೆ ಮಾರಾಯ? ಹೇಳು ನನಗೆ. ಚೋರ್ ಬಜಾರ್ ಎಲ್ಲಿದೆ ಅಂತ ಹೇಳು. ಕಡಿಮೆ ರೇಟ್ ಇದ್ದರೆ ಖಂಡಿತ ಹೋಗಿ ವೀಡಿಯೋ ಮಾಡ್ತೀನಿ ನಾನು ಚೋರ್ ಬಜಾರಿಗೆ. ಎಲ್ಲಿ ಉಂಟು ಚೋರ್ ಬಜಾರ್? ನಿಮಗೆ ಯಾರಿಗಾದ್ರು ಗೊತ್ತಿದ್ದರೆ ಕಮೆಂಟ್ಸ್ ಮಾಡಿ, ಚೋರ್ ಬಜಾರ್ ಎಲ್ಲಿ ಉಂಟು ಅಂತ. ಇವನಿಗೊಬ್ಬನಿಗೆ ಗೊತ್ತಿರೋದಾ? ನಿಮಗೆ ಏನು ಗೊತ್ತಾ ಚೋರ್ ಬಜಾರು? ನನಗೆ ಗೊತ್ತಿಲ್ಲಪ್ಪ ಚೋರ್ ಬಜಾರ್ ಎಲ್ಲಿ ಅಂತ. ನೀನು ಕೂಡ ನನ್ನ ಟೈಟಲ್ ನೋಡೇ ಬಂದದ್ದಲ್ಲ, ನಾನು ಕಡಿಮೆ ರೇಟಿದ್ದು ಸೀರೆ ಉಂಟಂತ ಹೇಳಿದ್ದಕ್ಕೆ ನೀನು ಬಂದದ್ದಲ್ಲ. ನಿಮಗೆ ಕೂಡ ಹೋಗ್ಬೋದಲ್ಲ ಚೋರ್ ಬಜಾರಿಗೆ? ನನ್ನ ವಿಡಿಯೋ ನೋಡ್ತೀಯಂತೆ, ನಿಮಗೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ವ ಚೋರ್ ಬಜಾರಿಗೆ? ನಿಮಗೆ ಆಗೋದಿಲ್ವ? ಸೂಟ್ ಆಗೋದಿಲ್ವಾ? ನೀನು ಕೂಡ ಹುಡ್ಕೊಂಡು 2 ಬಳೆ ಎಲ್ಲ ಹಾಕು, ನನಗೆ ಕಮೆಂಟ್ ಮಾಡುವ. ನಿನ್ನ ಕಮೆಂಟ್ಸ್ಗೆ ನಾನೇನು ಹೆದರಿ ವಿಡಿಯೋ ಮಾಡೋದಿಲ್ಲ ಅಂತ ಎಣಿಸಿದ್ಯಾ? ಅದು ಸಾಧ್ಯನೇ ಇಲ್ಲ, ಆಯಿತಾ? ನನಗೆ ವಿಡಿಯೋ ಮಾಡೋದಾದರೆ ಮಾಡೇ ಮಾಡ್ತೀನಿ ನಾನು. ನೀನೊಂದು ಕಮೆಂಟ್ಸ್ ಹಾಕಿದ್ದೆ ಅಂತ ನಿಮಗೆ ಹೆದರಿ ನಾನು ಕೂತ್ಕೊಳ್ಳೋದಿಲ್ಲ, ಆಯಿತಾ? ಎಣಿಸ್ತಾ ಇದ್ದೆ ಇದೊಂದು ಕಮೆಂಟ್ಗೆ ಆನ್ಸರ್ ಮಾಡಬೇಕಂತ, ಆದರೆ ಅಂಥ ವಿಡಿಯೋ ಸಿಗಲಿಲ್ಲ. ಇವತ್ತು ಒಂದು ಸೀರೆದ್ದು ಕಡಿಮೆ ರೇಟಿದ್ದು ಒಂದು ಸೀರೆ ಹಾಕಿದ್ದೆಲ್ಲ ದುಬೈಯದ್ದು, ಅದಕ್ಕೆ ಒಂದು ಹೇಳುವಂತ ಅವನಿಗೆ. ಪುನಃ ಹೇಳೋದು ಬೇಡ, ಎಲ್ಲಿ ಹೋದರೂ ಇವಳು ಕಡಿಮೆ ತಗೊಳ್ತಾಳಂತ.
ಅದಕ್ಕೆ ಈ ವಿಡಿಯೋದಲ್ಲಿ ಹಾಕಿದ್ದು 30 ದಿರಮ್ ಇತ್ತು ಸಾರಿ ಇದು ಇವತ್ತು ಹಾಕಿದ್ದು. ಈ 30 ದಿರಮ್ ಒಂದು ದುಬೈ ಕರೆನ್ಸಿ ನಿಮಗೆ ಎಷ್ಟು ಆಗ್ತದೆ ಅಂತ ಗೊತ್ತಿಲ್ಲದಿದ್ದರೆ ನೀನು ಸರ್ಚ್ ಮಾಡಿ ನೋಡಾಯ್ತಾ. 30 ದಿರಮ್ ಇಂಡಿಯನ್ ಕರೆನ್ಸಿ ಎಷ್ಟಾಗ್ತದೆ ಅಂತ ಸರ್ಚ್ ಮಾಡಿ ನೋಡು, ನೀನು ಇಂಡಿಯಾದವನಾಗಿದ್ದರೆ. ಅಷ್ಟು ಧೈರ್ಯ ಇದ್ದರೆ ನಿನ್ನ ರಿಯಲ್ ಐಡಿಯಲ್ಲಿ ಬಾ ಅಲ್ಲ, ರಿಯಲ್ ಐಡಿಯಲ್ಲಿ ಬಂದು ಕಮೆಂಟ್ ಮಾಡು. ಬೇರೆ ಬೇರೆ ಐಡಿಯಲ್ಲಿ ಬಂದು ಯಾಕೆ ಕಮೆಂಟ್ ಮಾಡ್ತಿ? ಅದೇ 30 ದಿರಮ್ ಅಂದರೆ ಅಷ್ಟು ಚೀಪ್ ಇಲ್ಲ ಆಯಿತಾ, ಇಂಡಿಯಾ ಕರೆನ್ಸಿ ಅಷ್ಟು ಚೀಪ್ ಇಲ್ಲ 30 ದಿರಮ್. ನೀನು ಈ ವಿಡಿಯೋ ನೋಡಿದರೆ ಕಮೆಂಟ್ ಮಾಡು, ಚೋರ್ ಬಜಾರ್ ಎಲ್ಲಿ ಉಂಟು ಅಂತ ಕಮೆಂಟ್ ಮಾಡು ಆಯಿತಾ. ಅಷ್ಟು ಧೈರ್ಯ ಇದ್ದರೆ ಬಾ ಕಮೆಂಟ್ ಮಾಡು. ನೋಡಿ ಇದು ತುಂಬ ದಿನ ಆಯಿತು, ಒಂದು ವಾರ ಜಾಸ್ತಿ ಆಯಿತು ಇದು ಬಿದ್ದು. ನೆನ್ನೆ ಸ್ವಲ್ಪ ಜಾಸ್ತಿ ಇತ್ತು, ಇವತ್ತು ಒಣಗ್ತಾ ಬಂದಿದೆ, ಇವತ್ತು ಒಣಗ್ತಾ ಉಂಟು. ಅದು ಒಂದು 3-4 ನೀರಿನ ಗುಳ್ಳೆ ಥರ ಇತ್ತು, ಇವತ್ತು ಸ್ವಲ್ಪ ಒಣಗಿದೆ. ಮಾಡಲಿಕ್ಕೆ ಆಗೋದಿಲ್ಲ, ಫುಲ್ಲು ಓಪನ್ ಮಾಡಿ ಏನಾದರೂ ತಿನ್ನಲಿಕ್ಕೆ ಆಗೋದಿಲ್ಲ, ನೋಯ್ತದೆ ಇಲ್ಲಿ ಸೈಡಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ, ಬಾಯ್.